ಫೈನ್. ನಾನು ಅರ್ಕೆ ಸರ್ ಒಂದು ಪ್ರಶ್ನೆ ಇತ್ತು ನಂದು. ಇಲ್ಲಿ ಆರ್ಥಿಕ ತಜ್ಞರಾಗಿರ್ತಕ್ಕಂಥ ಗೀತಾ ಗೋಪಿನಾಥ್ ಒಂದು ಪ್ರಿಡಿಕ್ಷನ್ ಮಾಡಿದ್ದಾರೆ ಸರ್. ಇದೇ ರೀತಿ ಜೂನ್ವರೆಗೂ ಏನಾದರೂ ಈ ಸ್ಥಿತಿ ಇದ್ದುಬಿಟ್ರೆ ಜಾಗತಿಕ ಯಾವುದೋ ಒಂದು ದೇಶ ಅಲ್ಲ, ಗ್ಲೋಬಲ್ GDP ಗ್ರೋತ್ ವಿಲ್ ಡ್ರಾಪ್ ಫ್ರಮ್ 3.4% ಟು 2.5% ಅಂತ ಹೇಳಿ. ಇನ್ನು ಭಾರತದ ಕತೆ ಬಂದಾಗ DAP, ಅಮೋನಿಯಾ ಇವುಗಳ ಬೆಲೆ ಆಲ್ರೆಡಿ 25-30% ಹೆಚ್ಚಾಗಬಹುದು. ಇದು ರೈತರಿಗೆ ದೊಡ್ಡ ಮಟ್ಟದ ಹಾನಿ ಆಗಬಹುದು ಅಂತ ಒಂದು ವರದಿ ಬರ್ತಾ ಇದೆ ಸರ್. ಡಾಲರು $93.85 ಇರುವಂಥ ವಿಚಾರ. ಆ ಕಡೆ ಈ ಕಡೆ $1-2 ಆ ಕಡೆ ಈ ಕಡೆ ಹೋಗ್ತಿರೋದು, ಇದೆಲ್ಲವೂ ನಿಜ. ಸೊ ಎಲ್ಲಿವರೆಗೂ ಸರ್ ಎಲ್ಲರೂ ಸುಮ್ಮನೆ ಇರೋದು? ಎಲ್ಲಿವರೆಗೂ? ಎಲ್ಲ ದೇಶಗಳು ಈ ಟ್ರಂಪ್ ಆಟವನ್ನು, ಈ ಇಸ್ರೇಲ್ ಆಟವನ್ನು, ಇರಾನ್ ಸ್ಥಿತಿಗತಿಗಳನ್ನು, ಇರಾನ್ ಸ್ಟ್ರಾಟಜಿಗಳನ್ನು ಎಷ್ಟು ದಿನ ಸಹಿಸ್ಕೊಳ್ಬೇಕಾಗತ್ತೆ ಇದನ್ನು ಅಂತ? ಸಂಪರ್ಕ ಕೆಟ್ಟಾಗಿದೆ ಅಂತ ಅನ್ಕೊಂಡಿದ್ದೀನಿ. ನಾನು ಕೇಳಿಸ್ತಾ ಇಲ್ಲ ನೀವು ಮಾತಾಡ್ತಾ ಇರೋದು ಸರ್. ಈಗ ನನ್ನ ವಾಯ್ಸ್ ಈ ಕೇಳಿಸ್ತಿದೆಯಾ ಸರ್? ಓಕೆ ಸರ್, ಈ ಕೇಳಿಸ್ತಾ ಇದೆಯಾ? ಸಂಪರ್ಕ ಕೆಟ್ಟಾಗಿದೆ. ಓಕೆ ನಾನು ಮತ್ತೆ ನಿಮ್ಗೆ ಟ್ರೈ ಮಾಡ್ತೀನಿ ಸರ್. ಮತ್ತೆ ನಾನು ನಿಮ್ಗೆ ಟ್ರೈ ಮಾಡ್ತೀನಿ ಅರ್ಕೆ ಸರ್. ನನ್ನ ಪಾಯಿಂಟ್ ಈಗ ನಾನು ಪ್ರಭಾಕರ್ ಸರ್ ಎಷ್ಟು ದಿನಗಳ ಕಾಲ ಈ ಆರ್ಥಿಕ ಹಿನ್ನಡೆ, ಆರ್ಥಿಕ ಹಿಂಜರಿತ, ಆರ್ಥಿಕ ಸಮಸ್ಯೆ ನಾವು ತಡೆಯಕ್ಕೆ ಸಾಧ್ಯ ಅಂತ ಪ್ರಭಾಕರ್ ಸರ್? ನೋಡಿ, ಈಗ ಯುದ್ಧ ನಿಂತ್ರೂ ಕೂಡ ಪ್ರಭಾವ ಸಾಕಷ್ಟು ತಿಂಗಳುಗಳು ಮುಂದುವರಿಯುತ್ತೆ. ಏಕೆ ಅಂದ್ರೆ ಈಗ ಗಲ್ಫ್ ರಾಷ್ಟ್ರಗಳಿಂದ ಏನು ಒಂದು ಅನಿಲ ಮತ್ತು ತೈಲ ರಫ್ತು ಆಗ್ತಾ ಇದೆಯೋ ಬೇರೆ ಬೇರೆ ರಾಷ್ಟ್ರಗಳಿಗೆ, ಅವ್ರಿಗೆ ಆಲ್ರೆಡಿ ಸಪ್ಲೈ ಕಟ್ ಆಗ ಹೋಗಿದೆ. ಪ್ರೈಸ್ ಮೇಲೆ ಅದು ರೈಸ್ ಅಂದ್ರೆ ಪ್ರೈಸ್ ಮೇಲೆ ಇಂಪ್ಯಾಕ್ಟ್ ಕೂಡ ಅದರದ್ದು ಗೊತ್ತಾಗ್ತಾ ಇದೆ. ಈಗ ಏನಂದ್ರೆ ನೀವ್ ಹೇಳಿದ್ರಲ್ಲ ಗೀತಾ ಗೋಪಿನಾಥ್ ಅವರ ಇಂಟರ್ವ್ಯೂ ಬಗ್ಗೆ, ನಾನ್ ಕೂಡ ಅದನ್ನ ಸಂಪೂರ್ಣವಾಗಿ ನೋಡಿದೆ. ಅದರಲ್ಲಿ ಕೆಲವು ಪಾಯಿಂಟ್ ನಾವು ಅತಿಯಾಗಿ ಗಮನಿಸಬೇಕಾಗಿರೋದು. ಫುಡ್ ಇನ್ಫ್ಲೇಷನ್ ಒಂದು ಗ್ಯಾರಂಟಿ ಅನ್ಅವಾಯ್ಡಬಲ್, ಫರ್ಟಿಲೈಸರ್ ಇನ್ಫ್ಲೇಷನ್ ಅನ್ಅವಾಯ್ಡಬಲ್ ಅಲ್ವೇ, ಟ್ರಾನ್ಸ್ಪೋರ್ಟ್ ಇನ್ಫ್ಲೇಷನ್, ಸ್ಟಾಗ್ಫ್ಲೇಷನ್, ಕನ್ಸ್ಯೂಮರ್ ಗೂಡ್ಸ್ ಆಗ್ಲಿ ಅನ್ಅವಾಯ್ಡಬಲ್. ಈಗ ಆ ಪ್ರದೇಶದಿಂದ ಅಲ್ಲಿ ಇರ್ತಕ್ಕಂತ ಸಂಕಷ್ಟ ಸ್ಥಿತಿಯಿಂದ ಮತ್ತೆ ಆಯಿಲ್ ಎಕ್ಸ್ಟ್ರಾಕ್ಷನ್ ಆಗ್ದೇನೆ, ಲೋಡಿಂಗ್ ಆಗ್ದೇನೆ, ಎಕ್ಸ್ಪೋರ್ಟ್ ಆಗದೆ ಇದ್ರೆ ಆ ಪ್ರದೇಶ ಯಾವ ಒಂದು ಸಂಕಷ್ಟ ಇನ್ನು ಅತಿಯಾಗಿ ಸಿಕ್ಕಾಕೊಳ್ಳುತ್ತೋ ಅದರ ಪ್ರಭಾವ ವಿಶ್ವದಲ್ಲಿ ಯಾವ ದೇಶಕ್ಕೂ ಕೂಡ ಅವಾಯ್ಡ್ ಮಾಡೋದಕ್ಕೆ ಅಸಾಧ್ಯ. ಭಾರತದಲ್ಲೇ ಟ್ರಾನ್ಸ್ಪೋರ್ಟ್ ಇನ್ಫ್ಲೇಷನ್ ಇದೆಯಲ್ಲ ಪ್ರಭಾಕರ್ ಸರ್, ಟ್ರಾನ್ಸ್ಪೋರ್ಟ್ ಇನ್ಫ್ಲೇಷನ್ 45 ಮಂತ್ಸ್ ಹೈ ಸರ್. 45 ತಿಂಗಳಲ್ಲಿ ಇಷ್ಟು ಜಾಸ್ತಿ ಇರಲಿಲ್ಲ, ಅಷ್ಟು ಹೈ ಆಗಿದೆ ಭಾರತದಲ್ಲಿ. ಹೌದು ನೋಡಿ, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಆಗತ್ತೆ. ವಾರ್ ಝೋನ್ ನಲ್ಲಿ ಸಿಕ್ಕಾಕೊಂಡಿರ್ತಕ್ಕಂತ ಸೈಲರ್ ಮ್ಯಾನ್ ಗಳ ಸ್ಯಾಲರಿ ಜಾಸ್ತಿ ಆಗತ್ತೆ, ಇನ್ಶೂರೆನ್ಸ್ ಪ್ರೀಮಿಯಂ ಜಾಸ್ತಿ ಆಗತ್ತೆ ಶಿಪ್ ಗಳಿಗೆ. ಮತ್ತೆ ಶಿಪ್ ನ ಓನರ್ ಇದಾರಲ್ಲ, ಅವರು ಇಂಡಿವಿಜುವಲ್ಸ್ ಇದ್ದಾರೆ, ಕಂಪನಿ ಇದ್ದಾರೆ, ಯಾವ್ದಾವ್ದೋ ದೇಶಗಳಿದೆ, ಸರ್ಕಾರಗಳಿದೆ, ಅವ್ರಗಳಿಗೆ ಲಾಸ್ ಕೂಡ ಅತಿಯಾಗಿ ಆಗತ್ತೆ. ಮತ್ತೆ ಎಲ್ಲಾ ದೇಶಕ್ಕೆ ಇನ್ನು ಮುಂದೆ ಕೂಡ ಆ ಜಾಗದಲ್ಲಿ ಯಾವ ಒಂದು ರಫ್ತು ನಡೀದೇ ಇರೋದ್ರಿಂದ ಅತಿಯಾಗಿ ಅಲ್ಲಿಂದ ಆಮದು ಮಾಡ್ಕೊಳ್ತಕ್ಕಂತ ಪ್ರತಿ ರಾಷ್ಟ್ರಗಳಿಗೂ ಒಂದು ಇಂಪ್ಯಾಕ್ಟ್ ಇದ್ದೇ ಇರುತ್ತೆ, ನೆಗೆಟಿವ್ ಒಂದು. ಎರಡನೇದು, ಅಲ್ಲಿ ರಾಷ್ಟ್ರಗಳಿಗೆ ಈಗ ಹೊರ ದೇಶಗಳ, ಉದಾಹರಣೆಗೆ ಇಂಡಿಯಾದಿಂದ ಕೂಡ ಏನೇನು ಎಕ್ಸ್ಪೋರ್ಟ್ ಆಗ್ತಾ ಇದೆಯಲ್ಲ, ಮೆಡಿಸಿನ್ ಇರ್ಬೋದು, ಬಟ್ಟೆಗಳು ಇರ್ಬೋದು, ಕನ್ಸ್ಯೂಮರ್ ಗುಡ್ಸ್ ಇರ್ಬೋದು, ಕನ್ಸ್ಯೂಮಬಲ್ಸ್ ಇರ್ಬೋದು, ಪೆರಿಷಬಲ್ ಇರ್ಬೋದು, ಇದು ಎಲ್ಲ ಲಾಸ್ ಇನ್ನೊಂದು ರೀತಿಯಿಂದ ಆಗತ್ತೆ. ಈಗ ಲಾಸ್ ಅನ್ನೋದು ಅಲ್ಲಿ ಪ್ರದೇಶದವ್ರಿಗೂ ಆಗತ್ತೆ, ಅತಿಯಾಗಿ ಆಗತ್ತೆ. ಅವ್ರ ಮೇಲೆ ಅವಲಂಬಿತರಾಗಿರ್ತಕ್ಕಂಥ ಬೇರೆ ಏಷ್ಯಾ ಹಾಗೂ ಯುರೋಪ್ ಮತ್ತು ಆಫ್ರಿಕಾ, ಲ್ಯಾಟಿನ್ ಅಮೆರಿಕಾ ಇಲ್ಲಿವರೆಗೂ ಕೂಡ ಆಗತ್ತೆ. ಹಾಗಾಗಿ ಈಗ ಆಮದು ಮತ್ತೆ ರಫ್ತು ಎರಡೂ ಇಂಪ್ಯಾಕ್ಟ್ ಆಗಿರುವಾಗ ಬೆಲೆ ಏರಿಕೆ ತಕ್ಷಣ ಕಂಟ್ರೋಲ್ ಮಾಡೋದಕ್ಕೆ ಯಾರಿಂದನೂ ಸಾಧ್ಯವಾಗದೇ ಇರುವಾಗ ಹೆಚ್ಚು ಸಬ್ಸಿಡಿ ಮೇಲೆ ಸರ್ಕಾರಗಳು ಡಿಪೆಂಡ್ ಆಗ್ಬೇಕಾಗತ್ತೆ. ಸಬ್ಸಿಡಿ ಮೇಲೆ ಡಿಪೆಂಡ್ ಆದ್ರೆ ನಮ್ಮ ದೇಶದಲ್ಲಿ, ಯಾಕೆಂದ್ರೆ ನೋಡಿ, ಈ ಯುದ್ಧ ಅರ್ಥ ಆಗದೆ ಇರೋರು ಕೋಟಿಗಟ್ಟಲೆ ಜನ ಇದ್ದಾರೆ. ಮುಖ್ಯವಾಗಿ ಅವ್ರಿಗೆ ಅರ್ಥ ಆಗೋದು ಬೆಲೆ ಏರಿದಾಗ ಸಪ್ಲೈ ಸಿಗದೆ ಇರುವಾಗ ಅವ್ರಿಗೆ ಬರೋದು ಸಿಟ್ಟು. ಎಲ್ಲಿ ಏನಾರ ಮಾಡ್ಕೊಳ್ಳಿ, ನಮ್ಮ ವಸ್ತು ನಮ್ಗೆ ನಮ್ಮ ಬೆಲೆಯಲ್ಲಿ ಬೇಕು ಅಷ್ಟೇ ಅವ್ರದ್ದು ಡಿಮಾಂಡ್ ಇರೋದು. ಇದನ್ನ ಮೀಟ್ ಮಾಡೋದಕ್ಕೆ ಸರ್ಕಾರಕ್ಕೆ ಸಾಧ್ಯವಿದೆಯಾ? ಹಣಕಾಸು ಮೂಲಕ ಮಾಧ್ಯಮ ಒಂದು ದಾರಿ ಅಷ್ಟೇ ಅದಕ್ಕೆ. ಡಿಪ್ಲೊಮ್ಯಾಟಿಕ್ ಚಾನೆಲ್ ನಲ್ಲಿ ನಮ್ಮ ದೇಶ ಕೂಡ ನೋಡಿ, ಈಗ ಸುಲಭವಾಗಿ ನಾವು ಕೂಡ ವಾಲಂಟಿಯರ್ ಮಾಡಬಹುದಾಗಿತ್ತು ಸಂಧಾನ ಕಾರ್ಯಕ್ಕೆ. ಈಗ ರೆಡಿ ಆಗ್ತಾ ಇದ್ದೇವೆ, ಯಾಕಂದ್ರೆ ಬ್ರಿಕ್ಸ್ ಒಟ್ಟಿಗೆ ಸೇರ್ಕೊಂಡು ಒಂದು ಸ್ಟೇಟ್ಮೆಂಟ್ ಕೊಡ್ಲಿಲ್ಲ, ಅವರವರೇ ಒಂದು ವರ್ಚುವಲ್ ಮೀಟಿಂಗ್ ಮಾಡ್ಲಿಲ್ಲ. ಇಂಡಿವಿಜುವಲ್ ದೇಶಗಳು ಬ್ರಿಕ್ ಮೆಂಬರ್ಸ್ ಮಾತ್ರ ಮಾಡಿದ್ರು, ಭಾರತ ಕೂಡ ಮಾಡುದಂತೆ. ಈಗ ಏನಾಗಿದೆ ಅಂತಂದ್ರೆ, ಮುಖ್ಯವಾಗಿ ಆಮದು ರಫ್ತು ಆ ಪ್ರದೇಶದಿಂದ ಬೇರೆ ಪ್ರಪಂಚದ ಪ್ರದೇಶಗಳಿಗೆ ನಾರ್ಮಲೈಸ್ ಆಗೋದಕ್ಕೆ ಸಾಕಷ್ಟು ದಿನಗಳು ಬೇಕು. ನಾಳೆ ನಿಂತರೂ ಕೂಡ ಸಮಯ ಬೇಕು, ಅದು ಮುಂದುವರೆದ್ರು ಕೂಡ ಎಕ್ಸ್ಟೆಂಡ್ ಆಗ್ತಾ